ಸ್ನೇಹಿತರೆ, ಇವತ್ತು ನಾನೊಂದು ಡೇ ಕ್ಯಾಂಪಿಂಗ್ ಅಂತ ಬಂದಿದ್ದೀನಿ. ಒಂದು ಬ್ಯೂಟಿಫುಲ್ ಲೊಕೇಶನ್ ನೋಡಿ ನನ್ನ ಹಿಂದೆಗಡೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ರಿಲ್ಯಾಕ್ಸಿಂಗ್ ಅಂತ ಬಂದಿರೋ ಕಾರಣಕ್ಕೋಸ್ಕರ ಜಸ್ಟ್ ಡೇ ಕ್ಯಾಂಪಿಂಗ್ ಅಂತ ಇಲ್ಲಿ ಬಂದಿದ್ದೀನಿ. ಕ್ಯಾಂಪಿಂಗಲ್ಲಿ ಇನ್ಮೇಲೆ ಕಾಂಪ್ರಮೈಸೇ ಇಲ್ಲ. ಮಂಗಳೂರು ಗೀ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಮಶ್ರೂಮ್ದು. ನೀರು ದೋಸೆ ರೆಡಿ ಇದೆ. ಎಕ್ಸಾಕ್ಟ್ ನಾನು ಮಂಗಳೂರನ್ನ ಅಥವಾ ಕೋಸ್ಟಲ್ ರೀಜನ್ನ ಮಿಸ್ಸೇ ಮಾಡ್ಕೊತಾ ಇಲ್ಲ. ಕ್ಯಾಂಪಿಂಗ್ ಬೆಂಗಳೂರು ಸರೌಂಡಿಂಗಲ್ಲಿ ಮಾಡಿ ಬನ್ನಿ, ಇವಾಗ ಎಂಜಾಯ್ ಮಾಡೋಣ. ಟೇಸ್ಟ್ ಸೂಪರ್. ಕ್ಯಾಂಪಿಂಗಲ್ಲಿ ಈಸಿಯಾಗಿ ಸಿಂಪಲ್ ಸ್ಟೆಪ್ಸಲ್ಲಿ ಗೀ ರೈಸ್ ಮತ್ತು ಪನ್ನೀರ್ ಬಟರ್ ಮಸಾಲ. ಡೇ ಕ್ಯಾಂಪಿಂಗ್ ಅಂತೂ ಸೂಪರ್ ಆಗಾಯಿತು ನೋಡಿ ಸ್ನೇಹಿತರೆ. ಎಲ್ಲ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ನೋಡಿ ಲೊಕೇಶನಲ್ಲಿ ಸನ್ಸೆಟ್ ಇವಾಗ ಕಾಣಿಸುತ್ತೆ ಹೇಗಿರುತ್ತೆ ಅಂತ. ಪರ್ಫೆಕ್ಟ್ ಟೈಮಿಂಗ್. ಗೋಲ್ಡನ್ ಅವರ್ಸ್ ಅಂದರೆ ಇದೆ ನೋಡಿ, ಏನು ಸಕ್ಕತ್ತಾಗಿ ಕಾಣ್ತದೆ. ಆಸಮ್ ವ್ಯೂ ಅಲ್ಲ ನೋಡಿ. ಒಂದು ಓಟ ನೋಡಿ ಕೆರೆ ಹತ್ರ ಬೆಟ್ಟಗಳ ಮಧ್ಯೆಯಲ್ಲಿ ಸನ್ಸೆಟ್ ಆಗ್ತಾ ಇರೋದು ನೋಡಿ. ಅದು ಎದುರುಗಡೆ ಇರೋದು ದೇವಸ್ಥಾನ ರೇವಣ ಸಿದ್ದೇಶ್ವರ ಬೆಟ್ಟ. ಬಟ್ ಅದರದ್ದು ಡೀಟೇಲ್ಸ್ ನಾನು ಕೊಡ್ತೀನಿ. ಇಲ್ಲಿಗೆ ಬಂದರೆ ನೀವು ಆ್ಯಕ್ಚುಲಿ ಆ ದೇವಸ್ಥಾನ ವಿಸಿಟ್ ಕೂಡ ಮಾಡಿ ಬರ್ಬೋದು. ಎದುರುಗಡೆ ಹೇಳಿದ್ನಲ್ಲ ರೆಸಾರ್ಟ್ಸ್ ಎಲ್ಲ ಇದೆ ಅಂತೇಳಿ. ಹಿಂದೆ ಮುಂದೆ ರೆಸಾರ್ಟ್ ಇರೋದು. ಒಂದು ರೆಸಾರ್ಟ್ ಬಂದು ಅದು ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಟ್ ನೋಡಿ ಸರೌಂಡಿಂಗ್ ವ್ಯೂ ನೋಡಿ ಹೇಗಿದೆ ಅಂತ. ಲೋ ಲೈಟಲ್ಲಿ ಅಷ್ಟು ಎಕ್ಸಾಕ್ಟಾಗಿ ಕಾಣ್ತಿದ್ಯಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ವಾಟ್. ನೋಡಿ ಫುಲ್ಲು ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಯಿತು. ಕೆಲವು ಡ್ರೋನ್ ಫುಟೇಜಸ್ ಇದೆ.
ಸ್ನೇಹಿತರೆ, ತುಂಬ ರಿಲ್ಯಾಕ್ಸ್ ಆ್ಯಂಡ್ ಪೀಸ್ಫುಲ್ ಆಗಿರುವಂಥ ಜಾಗ. ನೋಡಿದ್ರಲ್ಲ ಹೇಗಿದೆ ಅಂತ. ಬಟ್ ಮಧ್ಯಾಹ್ನದೊತ್ತು ತುಂಬ ಬಿಸಿಲು, ಅದನ್ನು ಕೂಡ ನೋಡಿದ್ರಲ್ಲ ನಾವು ಬಂದಾಗ ಹೇಗಿತ್ತು ಟೈಮ್ ಅಂತ. ಬಟ್ ನಾನಿವತ್ತು ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತಲೇ ಬಂದಿದ್ದೀನಿ. ಸೊ ಹೆಚ್ಚು ಫುಟೇಜಸ್ ಇಲ್ಲ. ಅಡುಗೆ ಮಾಡಿಕೊಂಡು ನನ್ನಷ್ಟು ನಾನು ಊಟ ಮಾಡಿದ್ದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನೇಚರಲ್ಲಿ. ಒಂದೆರಡು ಒಳ್ಳೆ ಫುಟೇಜಸ್ ಸಿಕ್ತು, ತುಂಬ ಖುಷಿ ಆಯಿತು. ಅದಕ್ಕೆ ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ. ಸನ್ಸೆಟ್ ಮಾತ್ರ ನೋಡೋದಕ್ಕೆ ತುಂಬ ಆಸಮ್ ಆಗಿದೆ. ಡ್ರೋನ್ ಫುಟೇಜ್ ಅಂತೂ ಅಲ್ಟಿಮೇಟ್ ಅಲ್ವಾ? ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ಕ್ಯಾಂಪರ್ ವ್ಯಾನ್ ವಿಡಿಯೋ, ಕ್ಯಾಂಪಿಂಗ್ ವಿಡಿಯೋ ಕನ್ನಡದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.